ರಾಷ್ಟ್ರೀಯ ಅಹಿಂದ ಸಂಘಟನೆ ರಾಜ್ಯ ಅಧ್ಯಕ್ಷರು ಅವ್ರು ನಾಳೆ ನೂರಾರು ಮಂದಿನ ತಂದು ಬೆಂಬಲ ಕೊಡ್ತು ಅಂತ ಬಂದರು. ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡ್ಬೇಕಂತೇಳಿ ಕೇಳ್ಕೊತೀನಿ. ಮುತ್ತಪ್ಪಣ್ಣ ಕುರುಬರ್ ಅವರು ಅಡಿಗೆ ತಕ ಹೋಗ್ಬೇಕು. ದಯವಿಟ್ಟು ಬಾಗಣ್ಣವರು ಅಲ್ಲಿ ಅಡಿಗೆ ತಕ ಹೋಗ್ರಿ. ಅಣ್ಣಗೌಡ್ರ ಜವಾಬ್ದಾರಿ ನಿಮಗೈತಿ. ಅಲ್ಲಿ ಮುಖ್ಯಸ್ಥರು ನೀವು ಇರ್ಬೇಕಲ್ಲಿ ಹೋರಲ್ಲಿ. ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಹೇಳೋದೇನಪ್ಪಾ ಅಂತಂದ್ರೆ ಎಷ್ಟೋ ದಿನ ಆತು ಹೋರಾಟ ಮಾಡಕತ್ತ, ಇನ್ನೋರ್ಗೆ ಯಾರೋ ಘೋಷಣೆ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರ ರೈತರು ಬೆಳೆದಂತ ಬೆಳೆಗೆ ಬೆಲೆನೇ ಕೊಡ್ತಾ ಇಲ್ಲ ಅವ್ರು. ಯಾಕಪ್ಪ ಅಂತಂದ್ರ ಅವ್ರದ್ದು ಆದಂತ ದೊಡ್ಡ ಎಮ್ಮಕ್ಕ ಅನ್ನೋದು ತೋರಿಸೋ ಜೋರ್ ನಡೆಸ್ಯಾರ. ಅದಕ್ಕೆ ನಾವ್ ಏನ್ ಅನ್ನೋದಪ್ಪ ಅಂತಂದ್ರ ರೈತರಿಗೆ ಒಟ್ಟ ಹೋರಾಟ ನಾವು ಮಾಡೋದಂದ್ರ ಒಟ್ಟು ಬಿಡಗಿಲ್ ಬೆಲೆ ಘೋಷಣೆ ಮಾಡ್ತೀವಿ ಹೋರಾಟ ಮಾಡೋದು. ರಾತ್ರಿ ಇರ್ಲಿ ಹಗಲಿರ್ಲಿ ಎಲ್ಲಾರು ಕೂಡ ಮಾಡೋನು. ನಮ್ದೇನಪ್ಪಾ ಅಂತಂದ್ರ ರಾಷ್ಟ್ರೀಯ ಅಹಿಂದ ಸಂಘಟನೆ ನಾವು ಬೆಂಬಲ ಕೊಡ್ತೀವಿ ಅದಕ್ಕೆ. ಮತ್ತ ಇನ್ನೊಂದ್ ಏನಪ್ಪಾ ಅಂತಂದ್ರ ಬಿಲ್ ಘೋಷಣೆ ಮಹಾರಾಷ್ಟ್ರಕ್ಕೆ ಹೆಚ್ಚಿಗೆ ಮಾಡ್ಯಾರ, ಆದ್ರೆ ಇಲ್ಲಿ ಮಾಡ್ತಾ ಇಲ್ಲ. ಅದು ಏನು ಸಮಸ್ಯೆ ಅನ್ನೋದು ಇವ್ರಿಗೆ ಯಾವ್ದೇ ರೀತಿ ಹೇಳ್ತಾ ಇಲ್ಲ, ಬರ್ತಾ ಇಲ್ಲ. ಅದಕ್ಕೆ ನಾವೇನ್ ಅನ್ನೋದಂದ್ರ ರೈತರು ಬೆಳೆದಂತ ಬೆಳೆಗೆ ಬೆಲೆನ ಕೊಡ್ತಾ ಇಲ್ಲ. ಇನ್ನೊಂದ್ ಏನ್ ಹೇಳೋದಂದ್ರ ರೈತರಿಂದ ಅವರಿಂದ ನಾವಲ್ಲ. ಯಾಕಂದ್ರ ರೈತರು ಬೆಳೆದಂತ ಬೆಳೆದ ಅವ್ರು ತಿನ್ನಕ್ ಹಣ್ಣಿಲ್ಲ. ಯಾಕಂದ್ರೆ ರೈತರು ಬೆಳೆದಾಗ ಅನ್ನ ಕೊಟ್ಟರೆ ಅವ್ರು ತಿನ್ಬೇಕು. ಅವರಿಂದ ನಾವಲ್ಲ, ನಮ್ಮಿಂದ ಅವ್ರಂತ ಹೇಳ್ತೀನಿ ಇವತ್ತು. ಅದಕ್ಕೆ ನಾವು ನಾಳೆ ನೂರಾರು ಜನಸಂಖ್ಯೆ ಬಂದು ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ರೈತ ಸಂಘಟನೆಗೆ ನಾವು ಬೆಂಬಲ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ನನ್ನ ಮಾತುಗಳೇ ಮುಗಿಸುತ್ತೇನೆ. ಅನಾಜಿ ಧನ್ಯವಾದಗಳು. ನಮ್ಮ ಸೈನಿಕರು ಮಾತಾಡ್ಬೇಕಾಗಿ ನಂತೆ